ನೋಡ್ರಿ RCB ಅವರು ಇವತ್ತೇ ಬರ್ತೀನಿ ಅಂತ ನಾವೇನು ನಮ್ಮ ಸರ್ಕಾರ ಏನು ಮಾಡೋಕ್ಕಾಗುತ್ತೆ? ಹೇಳ್ಬೇಕಾಗಿತ್ತು RCB ಅವರು 2 ದಿನ ಬಿಟ್ಟು ಬನ್ನಿ ಅಂತ. ನಾವೇನು ಮಾಡೋಕ್ಕಾಗುತ್ತೆ? ಇವತ್ತೇ ಬರ್ತೀವಿ ಅಂತ ವಿಶೇಷ ವಿಮಾನ ತೊಗೊಂಡು ಬಂದಮೇಲೆ ಅಟ್ಲೀಸ್ಟ್ ಜವಾಬ್ದಾರಿ ಸ್ಥಾನದಲ್ಲಿದ್ದಂಥ ನಮ್ಮ DCM ಅವರು ಎಲ್ಲೂ ಅಚಾತುರ್ಯ ಆಗಬಾರ್ದು ಅಂತೇಳಿ HAL ವಿಮಾನ ನಿಲ್ದಾಣಕ್ಕೆ ಹೋಗಿ ಅವ್ರನ್ನ ರಿಸೀವ್ ಮಾಡಿದ್ದಾರೆ, ಕರ್ಕೊಂಬಂದಿದ್ದಾರೆ. ಅವರೇ ಉಸ್ತುವಾರಿ ಹೋಗಿ ಅಂದರೆ ನೀವು ಸೆಕ್ಯೂರಿಟಿ ಕೊಟ್ಟವ್ರನ್ನೇ ಬೈಕೊಂಡು ಓಡಾಡ್ಬಿಟ್ರೆ ರಾಜಕಾರಣ ಅಂದರೆ ಬೈಯೋದಲ್ಲ ರೀ. ಇದರಲ್ಲಿ ಏನು ಕ್ರೆಡಿಟು? DK ಶಿವಕುಮಾರ್ RCB ಅವ್ರ ಜೊತೆ ಹೋಗಿ ಫೋಟೋ ತಗೊಳ್ಸ್ಕೊಳ್ಳೋ ಕ್ರೆಡಿಟ? ಈ ರಾಜ್ಯದ 7 ಕೋಟಿ ಜನ ಅವರ ಮತ್ತು ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ನಂಬಿ ವೋಟ್ ಹಾಕಿದರೆ 138 ಸ್ಥಾನ ಬಂದಿದೆ. RCB ಅವ್ರ ಜೊತೆ ಫೋಟೋ ತಗೊಳ್ಳೋದಕ್ಕೆ DK ಶಿವಕುಮಾರ್ಗೇನು ಶೋಕಿನ? ಏನು BJP ಅವ್ರಿಗೇನು ಮಾನ ಮರ್ಯಾದೆ ಇಲ್ವಾ? ಏನು ಮಾತಾಡ್ತಾರೆ? ಏನು ಕ್ರಿಕೆಟ್ ಅವ್ರ ಜೊತೆ ಹೋಗ್ಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಕೆ ಏನು ಶೋಕಿ ಮಾಡೋಕೆ ಹೋಗಿದ್ರ? ಸೆಕ್ಯೂರಿಟಿ ಕೊಡಬೇಕು ಅಂತ ಕನಕಪುರದಲ್ಲಿ ಇದ್ದವರು ಈ ಥರ ಅಚಾತುರ್ಯ ಏನಾದರೂ ಆಗಬಾರ್ದು ಅಂತೇಳಿ ಹೋಗಿದ್ದಾರೆ, ನಿಂತಿದ್ದಾರೆ. ಮತ್ತು ಒಬ್ಬ ಜವಾಬ್ದಾರಿಯುತ DCM ಏನು ಮಾಡಬೇಕೋ 10 ನಿಮಿಷದಲ್ಲಿ ಪ್ರೋಗ್ರಾಮ್ ಮುಗಿಸಿದ್ದಾರೆ. ಇದನ್ನೆಲ್ಲ BJP ಅವರು ಈಗ ರಾಜಕೀಯ ಮಾಡ್ಕೊಂಡು ಏನು ರಿಟ್ವೀಟ್ ಮಾಡಿದ್ರು? BJP ಅವರು ಅವತ್ತು ಏನು ಮಾಡಿದರು? ನೀವು ತೆರೆದ ವಾಹನದಲ್ಲಿ ಮೆರವಣಿಗೆ ಕೊಡದಂಥ ಒಬ್ಬ ಹೋಮ್ ಮಿನಿಸ್ಟ್ರು ನೀವು ನಿಷ್ಪ್ರಯೋಜಕ ಅಂತ ನಿಷ್ಪ್ರಯೋಜಕನ ಹಾಕಿದ್ರು. ಇವತ್ತು ಯಾಕೆ ಹೇಳ್ತಾರೆ? ಸಾವಿನ ಮೇಲೆ ರಾಜಕಾರಣ ಮಾಡೋದು, ಸಾವಿನಲ್ಲಿ ರಾಜಕಾರಣ ಮಾಡೋದು BJP ಅವರ ಹುಟ್ಟು ಗುಣ.